ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಫಿಸಿಕ್ಸ್ಗೆ ಅಂತ ನಾವು ಎರಡು ಫ್ಯಾಕಲ್ಟೀಸ್ ನ ಇಟ್ಟಿರ್ತೀವಿ, ಟ್ರ್ಯಾಕ್ 1 ಟ್ರ್ಯಾಕ್ 2. ಆ ಫಿಸಿಕ್ಸ್ ಅನ್ನೋ ಒಂದು ಟಫ್ ಅನ್ನೋ ಬೂತನ್ನ ನಾವು ಹೋಗ್ಲಾಡಿಸ್ತೀವಿ ಸರ್. ಮಕ್ಕಳಿಗೆ ಎಷ್ಟು ಕೋಚಿಂಗ್ ಕೊಡ್ತೀವಿ, ಜೊತೆಗೆ ಸಪೋರ್ಟಿಂಗ್ ಡಿವೈಸ್ ಅನ್ನೋದು ಒಂದು ಸ್ಟಡಿ ಮೆಟೀರಿಯಲ್. ಕೋಚಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಟೀಚರ್ಸ್ ಇಲ್ಲಿ ತುಂಬಾ ಇಂಟರಾಕ್ಟಿವ್ ಆಗಿರ್ತಾರೆ. ಆ ಒಂದು ಕ್ವಶನ್ಸ್ಗೆ ಕೀ ಆನ್ಸರ್ ಕೂಡ ನಾವು ಕೊಟ್ಟಿರ್ತೀವಿ. ಕೀ ಆನ್ಸರ್ ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಅಲ್ಲಿ ಅವರೇ ಮಾಸ್ಟರ್ ಆಗ್ತಾರೆ. ನೀಟಿಗೆ ಬರೋದು, ಸಿಇಟಿಗೆ ಬರೋ ಕ್ವಶನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ತುಂಬಾ ಸಪೋರ್ಟಿಂಗ್ ಡಿವೈಸ್ ಆಗಿ ಇರುತ್ತೆ. ಯಾಕಂದ್ರೆ ಶಾರ್ಟ್ ಕಟ್ಸ್ ಹೇಳ್ಕೊಡ್ತಾರೆ, ಅಂದ್ರೆ ನೀಟ್ ಬೇಕಾಗಿರೋದು ಅದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಅದರಿಂದ ಶಾರ್ಟ್ ಕಟ್ಸ್ ತುಂಬಾ ಹೇಳ್ಕೊಟ್ಟು ನಮ್ಮ ಟೈಮ್ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಕೋಚಿಂಗು ಜೊತೆಗೆ ಹಾಸ್ಟೆಲ್ ಒಂದೇ ಬಿಲ್ಡಿಂಗ್ ಅಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ. ಮಕ್ಕಳು ಒಂದು ಕ್ಯಾಂಪಸ್ ಒಳಗಡೆ ಬಂದಿದ್ದಾರೆ ಅಂದ್ರೆ ಅಲ್ಲಿಂದ ಆಚೆ ಎಲ್ಲೂ ಹೋಗೋದಿಲ್ಲ. ಟೀಚಿಂಗ್ ಶೆಡ್ಯೂಲ್ ಅಂತ ಕರಿತೀವಿ. ಈ ಟೀಚಿಂಗ್ ಶೆಡ್ಯೂಲ್ ಫುಲ್ ಇಯರ್ ಇದೆ. ಫುಲ್ ಇಯರ್ನ ನಾವು ಕೊಟ್ಟಿರ್ತೀವಿ. ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಾನು ಶಿವಕುಮಾರ್, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟ್, ಯಲಹಂಕ, ಬೆಂಗಳೂರು. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ಅಂದರೆ 1.5 ದಶಕದಿಂದ ನಾವು ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ. ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ನ ನಾವು ಕೊಡ್ತಾ ಬರ್ತಾ ಇದ್ವಿ, ಮತ್ತು ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ನಾವು ಕೊಡ್ತಾ ಬರ್ತಾ ಇದ್ವಿ. ಈ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಅಂತ ಕರಿತೀವಿ ಸರ್. ಇದನ್ನು ಡ್ರಾಪರ್ ಕೋರ್ಸ್ ಅಂತಲೂ ನಾವು ಕರಿತೀವಿ, ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ಈ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ನಾವು ಕೊಡ್ತೀವಿ. ನಮ್ಮ ಒಂದು ಕೋರ್ಸಸ್ಸಲ್ಲಿ ನೀಟ್ ಲಾಂಗ್ ಟರ್ಮು ಮತ್ತು CET ಲಾಂಗ್ ಟರ್ಮ್ ಇರುತ್ತೆ ಸರ್. ಈ ಲಾಂಗ್ ಟರ್ಮ್ ವ್ಯವಸ್ಥೆ ಅನ್ನೋದು ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿರ್ತೀವಿ. ನೀಟ್ ಲಾಂಗ್ ಟರ್ಮ್ ಅಂತ ಬಂದಾಗ 1 ವರ್ಷದ ಅವಧಿ ಒಂದು ಕೋರ್ಸ್ ಇದು. ಇದಕ್ಕೆ ಪ್ರತಿದಿನ ಅಂದರೆ ಬೆಳಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ಮಕ್ಕಳಿಗೆ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಇದನ್ನು ನಾವು ಪ್ರತಿ ಸಬ್ಜೆಕ್ಟ್ ಕೂಡ 1.5 hour 90 minutes ನಾವು ಪಾಠ ಮಾಡ್ತಾ ಬರ್ತೀವಿ. ಜೊತೆಗೆ ಪ್ರತಿದಿನವೂ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. 8ರಿಂದ 4:15 ಕೋಚಿಂಗ್ ಪ್ಲಸ್ ಜೊತೆಗೆ ಡೈಲಿ ಟೆಸ್ಟ್ನ ಪ್ರತಿದಿನ ನಾವು ಕಂಡಕ್ಟ್ ಮಾಡ್ತೀವಿ ಸರ್. ನಮ್ಮ ಒಂದು ವ್ಯವಸ್ಥೆಯಲ್ಲಿ ಡೈಲಿ ಟೆಸ್ಟ್ ಕಂಪಲ್ಸರಿ ಕೊಡ್ತೀವಿ ಸರ್. ಈಗ ಎಸ್ಟರ್ಡೇ ನಾವು ಪಾಠ ಮಾಡಿರ್ತೀವಿ. ಆ ಪಾಠ ಆದಮೇಲೆ ನೆಕ್ಸ್ಟ್ ಡೇನೇ ನಾವು ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಇದು ಕಂಡಕ್ಟ್ ಮಾಡೋ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ಬೋದು. ಹೇಗೆ ಅಂದರೆ ಎಸ್ಟರ್ಡೇ ಆಗಿರೋ ಪಾಠ ಅದರಲ್ಲಿ ಬರುವಂಥ ನೀಟಿಗೆ ಬರುವಂಥದ್ದು, CETಗೆ ಬರುವಂಥ ಒಂದು ಕ್ವಶನ್ಸ್ನ ನಾವು ಕೊಟ್ಟಾಗ ಮಕ್ಕಳಿಗೆ ಏನಾಗುತ್ತೆ, ಅವತ್ತಿನ ದಿನನೇ ಅವತ್ತು ಟೆಸ್ಟ್ ಬರೆದಾಗ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತು ಉತ್ಸಾಹ ಜಾಸ್ತಿ ಆಗುತ್ತೆ. ನಂಬರ್ಸ್ ಅವರು ನೋಡಿದಾಗ ನಾನು ಓದಬೇಕು, ಇನ್ನೂ ಜಾಸ್ತಿ ಓದಬೇಕು, ನಾನು ಕಡಿಮೆ ಇದ್ದೀನಿ, ಜಾಸ್ತಿ ಇದ್ದೀನಿ, ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ. ಅದಕ್ಕೆ ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ ಸರ್. ಈಗ ಮಾಡೋದ್ರಿಂದನೇ ಮಕ್ಕಳಿಗೆ ಏನಾಗುತ್ತೆ, ತುಂಬ ಖುಷಿಯಾಗಿ ಡೈಲಿ ಟೆಸ್ಟ್ನ ಬರೀತಾರೆ. ಜೊತೆಗೆ ಇಂಪ್ರೂವ್ಮೆಂಟ್ ಅನ್ನೋದು ಅವರಲ್ಲಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ವಾರದಲ್ಲಿ ಏನು ಆಗಿರುತ್ತೆ ಪಾಠ ವೀಕ್ಲಿ ಟೆಸ್ಟ್ ಅಂತಲೂ ಕಂಡಕ್ಟ್ ಮಾಡ್ತೀವಿ ಸರ್. ಅಂದರೆ ಡೈಲಿ ಟೆಸ್ಟು ಪ್ಲಸ್ ವೀಕ್ಲಿ ಟೆಸ್ಟು. ವೀಕಲ್ಲಿ ಸಬ್ಜೆಕ್ಟ್ ಏನಾಗಿರುತ್ತೆ ಅದನ್ನೆಲ್ಲ ಸೇರಿ ನಾವು ವೀಕ್ಲಿ ಟೆಸ್ಟ್ ಕೊಡ್ತೀವಿ ಸರ್. ಆ ಮಕ್ಕಳಲ್ಲೂ ಒಂದು ಕಾಡುವಂಥ ಪ್ರಶ್ನೆ ಏನಂದರೆ, ಸ್ವಲ್ಪ ಫಿಸಿಕ್ಸ್ ನನಗೆ ಜಾಸ್ತಿ ಟಫ್ ಅಂತ. ಸಾಮಾನ್ಯವಾಗಿ ಇದೆಲ್ಲ ತಂದೆ ತಾಯಿಗೂ ಅನಿಸುತ್ತೆ ಮತ್ತು ಮಕ್ಳಿಗೂ ಅನಿಸುತ್ತೆ, ಫಿಸಿಕ್ಸ್ ನನಗೆ ಜಾಸ್ತಿ ವೀಕ್ ಇದ್ದೀನಿ ಅಂತ. ಯಾವಾಗಲೂ ಮನುಷ್ಯನಿಗೆ ಪಾಸಿಟಿವ್ ಆಗಿರಬೇಕು, ಮತ್ತು ಯಾವುದು ಕಷ್ಟ ಅನ್ನೋದನ್ನ ಜಾಸ್ತಿ ಅದನ್ನೇ ನಾವು ಇನ್ವಾಲ್ವ್ ಆಗಬೇಕು. ಆಗಲೇ ಅದು ಈಸಿ ಆಗೋಕ್ಕೆ ಸಾಧ್ಯ. ಈ ಕಷ್ಟ ಅಂತ ಬಿಟ್ಟರೆ ಖಂಡಿತ ಕಷ್ಟನೇ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಫಿಸಿಕ್ಸ್ಗೆ ಅಂತ ನಾವು 2 ಫ್ಯಾಕಲ್ಟೀಸ್ನ ಇಟ್ಟಿರ್ತೀವಿ, ಟ್ರ್ಯಾಕ್ 1 ಟ್ರ್ಯಾಕ್ 2. ಅಂದರೆ ಟ್ರ್ಯಾಕ್ 1 ಅಂದರೆ ನಾವು ಅವ್ರಿಗೆ ಸ್ವಲ್ಪ ಸೀಮಿತವಾದ ಒಂದು ಚಾಪ್ಟರ್ಸ್ನ ಕೊಟ್ಟಿರ್ತೀವಿ ಒಂದು ಫ್ಯಾಕಲ್ಟೀಸ್ಗೆ, ಮತ್ತು ಟ್ರ್ಯಾಕ್ 2 ಅಂತಂದರೆ ಇನ್ನು ಕೆಲವೊಂದು ಮಿಕ್ಕಿದ ಒಂದು ಚಾಪ್ಟರ್ಸ್ನ ಇನ್ನೊಬ್ಬರಿಗೆ ಅಸೈನ್ ಮಾಡಿರ್ತೀವಿ. ಆಗ ಆ ಒಂದು ಫ್ಯಾಕಲ್ಟೀಸು ನಿಧಾನವಾಗಿ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಆಗ ಒಂದು ಫಿಸಿಕ್ಸ್ ಅನ್ನೋದು ಟಫ್ ಅನ್ನೋದನ್ನ ಕಡಿಮೆ ಮಾಡ್ತಾ ಬರ್ತೀವಿ. ಮಕ್ಕಳಿಗೂ ಕೂಡ ಏನಾಗುತ್ತೆ, ಸ್ಲೋಗೆ ಅದು ಟೀಚ್ ಮಾಡಿದಾಗ ಅವ್ರಿಗೆ ಏನೇನು ಕರೆಕ್ಷನ್ ಇದೆ, ಅವ್ರಿಗೆ ಏನೇ ಡೌಟ್ ಇದ್ರೂ ಕೂಡ, ಮತ್ತು ಅವ್ರಿಗೆ ಒಂಥರ ಗೊಂದಲ ಇರ್ಬೋದು, ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಬಂದಾಗ ಆ ಫಿಸಿಕ್ಸ್ ಅನ್ನೋ ಒಂದು ಟಫ್ ಅನ್ನೋ ಬೂತನ್ನು ನಾವು ಹೋಗ್ಲಾಡಿಸ್ತೀವಿ ಸರ್. ಇದು ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಒಂದು ಇದು ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ನಮ್ಮಲ್ಲಿ ವಿಶೇಷವಾಗಿ ಸ್ಟಡಿ ಮೆಟೀರಿಯಲ್ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ತೀವಿ. ಹೇಗೆ ಅಂದರೆ ಮಕ್ಕಳಿಗೆ ಎಷ್ಟು ಕೋಚಿಂಗ್ ಕೊಡ್ತೀವಿ, ಜೊತೆಗೆ ಸಪೋರ್ಟಿಂಗ್ ಡಿವೈಸ್ ಅನ್ನೋದು ಒಂದು ಸ್ಟಡಿ ಮೆಟೀರಿಯಲ್. ಸ್ಟಡಿ ಮೆಟೀರಿಯಲ್ಲು ನೀವು ನೋಡಿರ್ಬೋದು, ಲಾಸ್ಟ್ ಇಯರು ಸಿಲೆಬಸ್ ಎಲ್ಲ ರೆಡ್ಯೂಸ್ ಆಯಿತು. ಆ ಸಿಲೆಬಸ್ ರೆಡ್ಯೂಸ್ ಆದಮೇಲೆ ನಾವು ಮಕ್ಕಳಿಗೆ ಈ ಥರ ಒಂದು ರೆಡ್ಯೂಸ್ ಸಿಲೆಬಸ್ಸೇ ಕೊಡ್ತಾ ಬರ್ತಾ ಇದ್ದೀವಿ. ಈ ಒಂದು ಬುಕ್ಸಲ್ಲಿ ಅವ್ರಿಗೆ ಫಸ್ಟ್ ನಾವು ಓಪನ್ ಮಾಡ್ಕೊಂಡಾಗ ಅವ್ರಿಗೆ ಕಂಟೆಂಟು ಜೊತೆಗೆ ಅವ್ರಿಗೆ ಥಿಯರಿ ಹೈಲೈಟ್ ಆಗಿರುತ್ತೆ. ಫಸ್ಟ್ ಥಿಯರಿ ಹೈಲೈಟ್ ಆಗಿರುತ್ತೆ. ಥಿಯರಿ ಜೊತೆಗೆ
ಥಿಯರಿಲಿ ಬರುವಂಥ MCQs ಕ್ವಶನ್ಸ್ ಅಂದರೆ ನೀಟ್ಗಾಗ್ಬೋದು CETಗಾಗ್ಬೋದು ಅದು MCQs ಕ್ವಶನ್ನ ಕೊಟ್ಟಿರ್ತೀವಿ. ಅವಾಗ ಮಕ್ಕಳು ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಆ ಒಂದು ಕ್ವಶನ್ಸ್ಗೆ ಕೀ ಆನ್ಸರ್ ಕೂಡ ನಾವು ಕೊಟ್ಟಿರ್ತೀವಿ. ಕೀ ಆನ್ಸರ್ ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಅಲ್ಲಿ ಅವರೇ ಮಾಸ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಗೈಡ್ ಮಾಡೋ ಒಂದು ವ್ಯವಸ್ಥೆಗೆ ನಾವು ಬಿಡೋದಿಲ್ಲ, ಆ ಬುಕ್ಕೇ ಅವ್ರಿಗೆ ಗೈಡರ್ ಆಗಿರ್ತಾರೆ. ಆಗ ಜೊತೆಗೆ ಅದಾದ್ಮೇಲೆ ಕೀ ಆನ್ಸರ್ ಜೊತೆಗೆ ಆನ್ಸರ್ ಹೆಂಗೆ ಬಂದಿರುತ್ತೆ ಅನ್ನೋದು ಕೂಡ ನಾವು ಅಲ್ಲೇ ಆ ಒಂದು ಮೆಟೀರಿಯಲ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಇದರಿಂದ ಏನಾಗುತ್ತೆ, ನೀಟಿಗೆ ಬರೋದು CETಗೆ ಬರೋ ಕ್ವಶನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ತುಂಬ ಸಪೋರ್ಟಿಂಗ್ ಡಿವೈಸ್ ಆಗಿ ಇರುತ್ತೆ. ಅದಕ್ಕೆ ಎಕ್ಸೆಲ್ ಅಕಾಡೆಮಿಲಿ ಸ್ಟಡಿ ಮೆಟೀರಿಯಲ್ ಅಂದರೆ ತುಂಬ ವಿಶೇಷವಾದ ಒಂದು ಸ್ಥಾನ ಹೊಂದಿದೆ ಸರ್ ನಮ್ಮಲ್ಲಿ. ಏಕೆಂದರೆ ಈಗ ನಮ್ಮ ಕರ್ನಾಟಕ ಜಿಲ್ಲೆಯಿಂದ ಎಲ್ಲ ಕಡೆಯಿಂದನೂ ನಮ್ಮ ಒಂದು ಮಕ್ಕಳು ಬರ್ತಾರೆ. ಎಲ್ಲ ವರ್ಗದ ಜನ ಬಂದಾಗ, ಎಲ್ಲ ಕಡೆಯಿಂದನೂ ಬಂದಾಗ ಮಕ್ಕಳಿಗೆ ಅಕಾಮಿಡೇಷನ್ ಅನ್ನೋದು ನಾವು ತುಂಬ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋಬೇಕಾಗ್ತದೆ. ಅವ್ರಿಗೆ ಒಂದೇ ಕಡೆ ಹಾಸ್ಟೆಲ್ಲು, ಒಂದೇ ಕಡೆ ಕೋಚಿಂಗ್ ಕೊಡ್ತೀವಿ. ಕೋಚಿಂಗು ಜೊತೆಗೆ ಹಾಸ್ಟೆಲ್ಲು ಒಂದೇ ಬಿಲ್ಡಿಂಗಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ. ಮಕ್ಕಳು ಒಂದು ಕ್ಯಾಂಪಸ್ ಒಳಗಡೆ ಬಂದಿದ್ದಾರೆ ಅಂದರೆ ಅಲ್ಲಿಂದ ಆಚೆ ಎಲ್ಲೂ ಹೋಗೋದಿಲ್ಲ. ಅಂದರೆ 4 ಫ್ಲೋರಲ್ಲಿ ಅವ್ರಿಗೆ ಒಂದು ಅಕಾಮಿಡೇಷನ್ನ ನಾವು ರೆಡಿ ಮಾಡಿರ್ತೀವಿ. ಇನ್ನು ಮಿಕ್ಕಿದ ಫ್ಲೋರಲ್ಲಿ ಅಂದರೆ ಅವ್ರಿಗೆ ಕ್ಲಾಸ್ ರೂಮ್ನ ಒಂದು ಅರೇಂಜ್ ಮಾಡಿರ್ತೀವಿ. ಊಟದ ವ್ಯವಸ್ಥೆ ಆಗಿರ್ಬೋದು, ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಕೋಚಿಂಗ್ ವ್ಯವಸ್ಥೆ ಒಂದೇ ಬಿಲ್ಡಿಂಗಲ್ಲಿ ಒಂದೇ ಕ್ಯಾಂಪಸ್ ಒಳಗಡೆ ಕೊಟ್ಟಾಗ ಮಕ್ಕಳಿಗೆ ಏಕಾಗಿರುತ್ತೆ ಮತ್ತು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಎಲ್ಲೂ ಕೂಡ ಅವರು ಡೈವರ್ಟ್ ಆಗೋದಿಲ್ಲ, ಆಚೆನೂ ಕೂಡ ನಾವು ಕಳಿಸೋದಿಲ್ಲ. ಒಂದು ಸಾರಿ ಮಕ್ಕಳು ಒಳಗಡೆ ಬಂದರೆ ಕ್ಯಾಂಪಸ್ ಒಳಗಡೆ ಅವ್ರ ಕೋರ್ಸ್ ಮುಗಿಸ್ಕೊಂಡು ಆಚೆನೇ ಹೋಗೋದು, ಈ ಥರ ವ್ಯವಸ್ಥೆ ಮಾಡಿರ್ತೀವಿ. ಈ ವ್ಯವಸ್ಥೆ ತುಂಬ ಖುಷಿ ಕೊಡುತ್ತೆ, ತಂದೆ ತಾಯಿಗೂ ಖುಷಿ. ಯಾಕಂದರೆ ಮಕ್ಕಳು ಕೂಡ ಸೇಫ್ಟಿ ಆಗಿರ್ತಾರೆ ಅನ್ನೋದು ಅವ್ರಿಗೂ ಇರುತ್ತೆ. ಮಕ್ಕಳು ತುಂಬ ದೂರದಿಂದನೂ ಬಂದಿರ್ತಾರೆ, ತಂದೆ ತಾಯಿನೂ ದೂರದಲ್ಲಿರ್ತಾರೆ. ಅವ್ರ ಮಕ್ಕಳ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಮಕ್ಕಳು ಹೇಗಿದ್ದಾರೆ ಅಂತ. ಸೊ ಅದಕ್ಕೆ ನಾವೆಲ್ಲರೂ ಅದನ್ನು ಯೋಚನೆ ಮಾಡಿ ಒಂದೇ ಬಿಲ್ಡಿಂಗು, ಒಂದೇ ಕಡೆ ಹಾಸ್ಟೆಲ್ ಕೊಟ್ಟಿದ್ವಿ. ಎಲ್ಲೂ ಕೂಡ ಅವರು ಟ್ರಾವೆಲ್ ಮಾಡಂಗೇ ಇಲ್ಲ, ಎಲ್ಲೂ ಕೂಡ ಒಂದು ಹೆಜ್ಜೆ ಒಂದು ಕ್ಯಾಂಪಸ್ಸಿಂದ ಆಚೆ ಹೋಗಂಗಿಲ್ಲ ಸರ್. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ಜೊತೆಗೆ ಊಟದ ವ್ಯವಸ್ಥೆ ಅನ್ನೋದು ಅವ್ರಿಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತೀವಿ. ಬೆಳಗ್ಗೆ ವೆರೈಟಿ 2 ಟೈಪ್ಸ್ ವೆರೈಟಿ ಇರುತ್ತೆ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಅವರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಜೊತೆಗೆ ಮಧ್ಯದಲ್ಲಿ ಒಂದು 4:30 ಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಬ್ರೇಕ್ ಅಂತ ನಾವು ಕೊಡ್ತೀವಿ ಸರ್. ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ತುಂಬ ಬೆನಿಫಿಟ್ ಇರುತ್ತೆ ಸರ್. ಹೇಗೆ ಅಂದರೆ ಬೆಳಿಗ್ಗೆ ಅವ್ರಿಗೆ 8 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. 8ರಿಂದ ಸಾಯಂಕಾಲ 4:30ವರೆಗೂ ಅವರಿಗೆ ಕೋಚಿಂಗ್ ವ್ಯವಸ್ಥೆ ಅಲ್ಲೇ ಮುಗೀತೈತೆ. ಅದಾದಮೇಲೆ 4:30 ಮೇಲೆ ½ ಅವರ್ ಸ್ನ್ಯಾಕ್ಸ್ ಬ್ರೇಕ್ ಅಂತ ಕೊಡ್ತೀವಿ. ಈ ಸ್ನ್ಯಾಕ್ಸ್ ಬ್ರೇಕ್ ಆಗಿದ ತಕ್ಷಣವೇ 5 to 8, 5ರಿಂದ 8 ಗಂಟೆವರೆಗೂ ಪ್ರಾಕ್ಟೀಸ್ ಸೆಷನ್ ಅಂತ ಮಾಡ್ತೀವಿ. ಡೌಟ್ ಕ್ಲಾರಿಫಿಕೇಷನ್ಸ್ ಅಂದರೆ ಬೆಳಿಗ್ಗೆ ಪಾಠ ಆಗಿದೆ ಮತ್ತು ಅದ್ರ ಬಗ್ಗೆ ಡೌಟ್ ಇರ್ಬೋದು, ಮಕ್ಕಳು ಆ ಟೈಮಲ್ಲಿ ಕ್ಲಾಸ್ ರೂಮಲ್ಲಿ ಹೇಳೋಕ್ಕೆ ಒಂಥರ ಹಿಂಜರಿಕೆ ಇರ್ಬೋದು, ಅದನ್ನೆಲ್ಲ ನೋಟ್ ಮಾಡಿ ಅವರು ಆ ರಿಲೇಟೆಡ್ ಟೀಚರ್ ಹತ್ರ 5 to 8 ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ನಾವು ಅದನ್ನು ವ್ಯವಸ್ಥೆ ಮಾಡಿರ್ತೀವಿ. ಈ ಪ್ರಾಕ್ಟೀಸ್ ಆದಮೇಲೆ 8 ಗಂಟೆ ಆದಮೇಲೆ ಅವ್ರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಊಟ ಮುಗಿಸ್ಕೊಂಡು ಕೂಡ ಮತ್ತೆ ಕ್ಲಾಸ್ ರೂಮಲ್ಲಿ ಕೂರಿಸಿ ನಾವು ಸೆಲ್ಫ್ ಸ್ಟಡಿ ಅಂದರೆ ವೈಯಕ್ತಿಕವಾಗಿ ಅವ್ರನ್ನ ಕೂತ್ಕೊಳ್ಳೋಕ್ಕೆ ನಾವು ಓದೋಕ್ಕೆ ನಾವು ಬಿಡ್ತೀವಿ. ಆ ಟೈಮಲ್ಲೂ ಕೂಡ ಅವ್ರನ್ನ ಮಾನಿಟ್ರಿಂಗ್ ಮಾಡೋಕ್ಕೆ ನಮ್ಮ ವಾರ್ಡನ್ಸ್ ಇರ್ತಾರೆ ಮತ್ತು ಜೇಲ್ಸ್ ಇರ್ತಾರೆ, ಜೂನಿಯರ್ ಲೆಕ್ಚರ್ ಇರ್ತಾರೆ. ಆ ಟೈಮಲ್ಲಿ ಡೌಟ್ ಬಂದಿದೆ ಅಂದರೆ ಇಮಿಡಿಯೇಟ್ ಅವರು ಅದನ್ನು ರೆಕ್ಟಿಫೈ ಮಾಡಿ ಅವ್ರಿಗೆ ಸಾಲ್ವ್ ಮಾಡಿಕೊಡ್ತಾರೆ. ಈ ಥರ ಹಾಸ್ಟೆಲ್ ಇರೋರಿಗೆ ತುಂಬ ಬೆನಿಫಿಟ್ ಇದೆ. ಈ ಬೆನಿಫಿಟ್ ಇರೋದಕ್ಕೆ ಎಲ್ಲ ಒಂದು ಮಕ್ಕಳು ಕೂಡ ಜಾಸ್ತಿ ಹಾಸ್ಟೆಲ್ಗೆ ಬೇಕು ಅಂತಲೇ ಬೇಗನೆ ಬುಕ್ಕಿಂಗ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ತಗೋತಾ ಇದ್ದಾರೆ ಸರ್. ಹಾಸ್ಟೆಲಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ಈ ಥರ ಇರೋದ್ರಿಂದ. ಯಾಕೆಂದರೆ ಈ ಒಂದು ಟೈಮ್ ಮ್ಯಾನೇಜ್ಮೆಂಟು OMR ಇದೆಯಲ್ಲ, ಮಕ್ಕಳಲ್ಲಿ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಈ ಒಂದು ಟೈಮ್ ಮ್ಯಾನೇಜ್ಮೆಂಟನ್ನು ಪ್ರಾಕ್ಟೀಸ್ ಮಾಡಿಲ್ಲ ಸರಿಯಾಗಿ ಅಂದರೆ ಖಂಡಿತ ಅವರು ಫೇಲ್ಯೂರ್ ಆಗ್ತಾರೆ. ಕೋಚಿಂಗ್ ಜೊತೆಗೆ ಪ್ರಾಕ್ಟೀಸ್ ಆವಾಗಲೇ 100% ಅವ್ರಿಗೆ ರಿಸಲ್ಟ್ ಬರುತ್ತೆ. ಕೋಚಿಂಗ್ ಒಂದು ಕಡೆ ಒಂದು ಭಾಗ ಆದರೂ ಮತ್ತು ಪ್ರಾಕ್ಟೀಸ್ ಒಂದು ಭಾಗ ಆಗುತ್ತೆ. ಈ ಕೋಚಿಂಗ್ನ ಅವರು ಎಷ್ಟು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಕೊಂಡು ಈ ಪ್ರಾಕ್ಟೀಸ್ ಏನಿದೆಯಲ್ಲ ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ಫೇಲ್ಯೂರ್ ಆಗ್ತಾರೆ. ಈಗ ಪ್ರಾಕ್ಟೀಸ್ ಅಂತ ಬಂದಾಗ ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟು. ಅವರು 1 ಮಿನಿಟ್ಗೆ ಅಂದರೆ ನೀಟಲ್ಲಿ ಬಂದಾಗ ಒಂದು ಕ್ವಶನ್ಗೆ 1 ಮಿನಿಟಲ್ಲೇ ಆನ್ಸರ್ ಮಾಡಬೇಕು. ಈ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನಾವು ಪ್ರತಿದಿನನೂ ಕೂಡ ನಾವು ಡೈಲಿ ಟೆಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ವಿತ್ OMR ಶೀಟಲ್ಲೇ ಕೊಡ್ತೀವಿ. ಈ ಕ್ವಶನ್ನ 1 ನಿಮಿಷ ಅಂತಂದಾಗ 60 ಸೆಕೆಂಡ್ಸ್ ಅಂದಾಗ 30 ಸೆಕೆಂಡ್ಗೆ ಕ್ವಶನ್ನ ಓದಬೇಕು. ಜೊತೆಗೆ ಕ್ವಶನ್ ಓದಾದ್ಮೇಲೆ ಅವರು ಆನ್ಸರ್ನ ಫೈಂಡ್ ಔಟ್ ಮಾಡೋಕ್ಕೆ 15 ಸೆಕೆಂಡು ನೆಕ್ಸ್ಟ್ ರಿಮೈನಿಂಗ್ 15 ಸೆಕೆಂಡ್ ಅವರು OMR ಅಲ್ಲಿ ಬಬಲ್ ಮಾಡೋಕ್ಕೆ. ಇದೆಲ್ಲ ಕೇವಲ 1 ನಿಮಿಷದಲ್ಲೇ ಮಾಡಬೇಕು. ಅದೆಲ್ಲ OMR ಶೀಟಲ್ಲೇ ನಾವು ಬಬಲಿಂಗ್ ಮಾಡಿಸ್ತೀವಿ. ಅದನ್ನು ಡೈಲಿ ಟೆಸ್ಟಲ್ಲಿಂದನೇ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದನ್ನು ಪ್ರಾಕ್ಟೀಸ್ ಮಾಡಿ ಏನಾಗುತ್ತೆ, ಆ ಎಕ್ಸಾಮ್ ಅನ್ನೋ ಒಂದು ಭೂತ ಜೊತೆಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ನಾವು ಅಲ್ಲಿ ಕ್ಲಿಯರ್ ಮಾಡ್ತಾ ಬರ್ತೀವಿ. ಮೇಯ್ನ್ ಎಕ್ಸಾಮಲ್ಲಿ ಅವ್ರಿಗೆ ಕಷ್ಟ ಅನ್ಸಲ್ಲ. ಅವಾಗ ಟೈಮ್ ಮ್ಯಾನೇಜ್ಮೆಂಟು ಈಸಿಯಾಗಿ ಅವರು
ಮಾಡಿ ಮ್ಯಾಚಪ್ ಮಾಡಿ 200 ಕ್ವಶನ್ ಏನು ಅಟೆಂಡ್ ಮಾಡಬೇಕು ಅವರು, ಅದರಲ್ಲಿ 180ಗೆ ಅವರು ಮಾಡಬೇಕಾಗುತ್ತೆ, 200 ಕ್ವಶನ್ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಅವರು ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಈಸಿಯಾಗಿ ಸ್ಕೋರ್ ಆಗುತ್ತೆ ಸರ್. ಜೊತೆಗೆ OMR ಎರರ್ ಅಂತ ಏನಿದೆ, OMR ಅಲ್ಲಿ ಅವರು ಬಬ್ಲಿಂಗ್ ಮಾಡಬೇಕಾದ್ರೆ ಒಂದು ಈಚೆ ಬಂದರೂ ಕೂಡ OMR ಸ್ಕ್ಯಾನಲ್ಲಿ ಅದೇನಾಗುತ್ತೆ ಎರರ್ ಆಗಿಬಿಡುತ್ತೆ. ಅದನ್ನು ಕೂಡ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಸರ್. ಟೀಚಿಂಗು ತುಂಬ ಚೆನ್ನಾಗೈತೆ, ಯಾಕಂದರೆ ಶಾರ್ಟ್ ಕಟ್ಸ್ ಹೇಳ್ಕೊಡ್ತಾರೆ. ಅಂದರೆ ನೀಟ್ಗೆ ಬೇಕಾಗಿರೋದು ಅದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಅದರಿಂದ ಶಾರ್ಟ್ ಕಟ್ಸ್ ತುಂಬ ಹೇಳ್ಕೊಟ್ಟು ನಮ್ಮ ಟೈಮ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ತುಂಬ ಚೆನ್ನಾಗೈತೆ ಕೋಚಿಂಗು ಸರ್. ಈಗ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ 15 ವರ್ಷದಿಂದ ನಾವು ರನ್ ಮಾಡ್ತಾ ಬರ್ತಾ ಇದೀವಿ ಅಂತ ನಾನು ಹೇಳಿದೆ. 15 ವರ್ಷದಲ್ಲಿ ನಾವು ಸಾವಿರಾರು ಮೆಡಿಕಲ್ ಸೀಟ್ ಏನು ಕೊಟ್ಟಿದ್ದೀವಲ್ಲ, ಇದು ನಮ್ಮ ನಂಬರ್ 1 ಫ್ಯಾಕಲ್ಟೀಸಿಂದ ಟೀಚಿಂಗ್ ಮಾಡಿಸ್ತಾ ಬರ್ತಿರೋದ್ರಿಂದ ಈ ಫಸ್ಟು ನಾವು ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚಿಂಗ್ ಮಾಡ್ತೀವಿ. ಆ ಟೀಚಿಂಗಲ್ಲಿ ಹೇಗಿರುತ್ತೆ ಅಂದರೆ ಮಕ್ಕಳಿಗೆ ಒಂದು ಎಂಥ ಒಂದು ಲೋ ಸ್ಕೋರ್ ಇದ್ರೂ ಕೂಡ ಅವ್ರನ್ನ ಮೆಡಿಕಲ್ ಸೀಟ್ ಆಗೋ ಥರ ನಾವು ತೊಗೊಂಬರ್ತೀವಿ. ಆ ಥರ ನಾವು ಒಳ್ಳೆ ಕೋಚಿಂಗ್ನ ಕೊಡ್ತೀವಿ ನಂಬರ್ 1 ಫ್ಯಾಕಲ್ಟೀಸಿಂದ. ಫಸ್ಟ್. ಸೆಕೆಂಡ್ ಒಂದು ಡೈಲಿ ಟೆಸ್ಟು, ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟು. ಜೊತೆಗೆ ನಾವು ಪಾಠ ಹೇಗೆ ಮಾಡ್ತೀವಿ ಅಂತ ನಿಮಗೆ ಇಲ್ಲಿ ಟ್ರ್ಯಾಕ್ ಶೀಟು ನಿಮ್ಗೆ ತೋರಿಸ್ತೀನಿ. ಈ ಪ್ರತಿ ಒಂದು ಚಾಪ್ಟರ್ನು ಕೂಡ ನಾವು ಮುಂಚೆನೇ ಮೆನ್ಷನ್ ಮಾಡಿ ಮಕ್ಕಳಿಗೆ ರಿಜಿಸ್ಟ್ರೇಷನ್ ಆಗಿ ಯಾವಾಗ ಆಗ್ತಾರೆ ಆ ಟೈಮಲ್ಲಿ ಈ ಟ್ರ್ಯಾಕ್ ಶೀಟ್ನ ಕೊಡ್ತೀವಿ. ಇದನ್ನು ಟೀಚಿಂಗ್ ಶೆಡ್ಯೂಲ್ ಅಂತ ಕರಿತೀವಿ. ಈ ಟೀಚಿಂಗ್ ಶೆಡ್ಯೂಲ್ ಫುಲ್ ಇಯರ್ ಇದೆ. ಫುಲ್ ಇಯರ್ನ ನಾವು ಕೊಟ್ಟಿರ್ತೀವಿ ಮಕ್ಕಳಿಗೆ. ಯಾಕೆ ಕೊಡ್ತೀವಿ ಅಂದರೆ ಯಾವ ಚಾಪ್ಟರ್ನ ನಾವು ತೊಗೊಂಡಿರ್ತೀವಿ, ಯಾವ ಚಾಪ್ಟರ್ ನಾವು ಟೀಚ್ ಮಾಡ್ತೀವಿ. ಆವಾಗಲೇ ಹೇಳಿದೆ ಫಿಸಿಕ್ಸ್ಗೆ ನಾವು 2 ಟೀಚರ್ ಇಟ್ಟಿದ್ವಿ, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಈ ಥರ ನಾವು ಟೀಚಿಂಗ್ ಶೆಡ್ಯೂಲ್ನ ಮಾಡಿ ಮಕ್ಕಳಿಗೆ ಟೀಚ್ ಮಾಡಿಸ್ತೀವಿ. ಲಾಸ್ಟಿಗೆ ನಾವೇನು ಮಾಡ್ತೀವಿ, ಗ್ರ್ಯಾಂಡ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತೀವಿ. ಈ ಗ್ರ್ಯಾಂಡ್ ಟೆಸ್ಟ್ ಕಂಡಕ್ಟ್ ಮಾಡೋ ಉದ್ದೇಶ ಏನಂತಂದರೆ ಮಕ್ಕಳಿಗೆ ಓವರ್ ಆಲ್ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಾನು 720 ಮಾರ್ಕ್ಸ್ಗೆ ನಾನು ಎಲ್ಲಿಗೆ ಲ್ಯಾಂಡ್ ಆಗ್ತೀನಿ ಅದೆಲ್ಲ ಅವ್ರಿಗೇನೆ ರೆಕ್ಟಿಫೈ ಮಾಡ್ಕೋತಾರೆ. ಎಲ್ಲಿ ನಾನು ಓದಬೇಕು, ಯಾವ ಚಾಪ್ಟರ್ ನಾನು ವೀಕ್ ಇದ್ದೀನಿ, ಯಾವುದು ಟಫ್ ಆಗಿದೆ ನನಗೆ ಅನ್ನೋದು ಕ್ಲಾರಿಫಿಕೇಶನ್ ಮಾಡಿಕೊಂಡು ಮತ್ತೆ ನಾವು ಅವ್ರಿಗೆ ಎಲ್ಲ ಡೌಟ್ ಕ್ಲಾರಿಫಿಕೇಶನ್ ಮಾಡಿ ಕೊಡ್ತೀವಿ. ಇದು ಕೊನೆಗೆ ಅನುಕೂಲ ಆಗುತ್ತೆ. ಜೊತೆಗೆ ಇನ್ನೊಂದು ಮೇಜರಾಗೆ ನೀವು ಹೇಳಿದ್ರಲ್ಲ ಸಕ್ಸಸ್ ಹೇಗೆ ಬರುತ್ತೆ ಅಂದರೆ, ಸಕ್ಸಸ್ ಇಲ್ಲಿ ಹೇಳ್ತೀನಿ ನಿಮಗೆ. ಈ ಬುಕ್ ನೀವು ನೋಡ್ಬೋದು, ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್. ನೀಟ್ನ ನಾವು ಕ್ರ್ಯಾಕ್ ಮಾಡಬೇಕು ಅಂದರೆ ನಮ್ಮಲ್ಲಿ ಸೀಕ್ರೆಟ್ ಇದೆ ಎಕ್ಸೆಲ್ ಅಕಾಡೆಮಿಲಿ. ಹೇಗೆ ಅಂದರೆ ಈ ಬುಕ್ನ ನಾವು ಪ್ರತಿ ಮಕ್ಳಿಗೂ ನಾವು ಕೊಡ್ತೀವಿ. ಈ ಬುಕ್ ಕೊಟ್ಟಾಗ ಇದರೊಳಗೆ ಏನಿದೆ ಅಂದರೆ 10 ವರ್ಷ ನೀಟ್ ಎಕ್ಸಾಮಲ್ಲಿ ಯಾವ ಚಾಪ್ಟರಿಂದ ಕ್ವಶನ್ಸ್ ಬಂದಿದೆ. ಎಕ್ಸಾಂಪಲ್ ಒಂದು ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಚಾಪ್ಟರ್ ಇದೆ. ಆ ಚಾಪ್ಟರ್ ಪ್ರತಿ ವರ್ಷ ಎಷ್ಟು ಕ್ವಶನ್ ಬರ್ತದೆ, ಅದರಿಂದ ಬರ್ತಾ ಇಲ್ವಾ ಎಲ್ಲ ಅನಾಲಿಸಿಸ್ ಮಾಡಿಕೊಂಡು ನಾವು 10 ವರ್ಷದ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಈ ಚಾಪ್ಟ್ರು ಬರುತ್ತೆ, ಈ ಚಾಪ್ಟರಿಂದ ಬರಲ್ಲ ಅಂತ ನಾವು ಕಲರ್ ನಾವು ಐಡೆಂಟಿಫೈ ಮಾಡಿದ್ವಿ. ನೋಡಿ, ಕಲರ್ ಇದೆ, ಆರೆಂಜು, ಗ್ರೀನು, ವೈಟು, ಈ ಥರ ಕಲರ್ ಮಾಡಿದ್ದೀವಿ. ಸೊ ಮೇಜರಾಗೆ ಬರೋದು ನಿಮಗೆ ಗ್ರೀನ್ ಈ ಥರ. ಸೊ ನೆಕ್ಸ್ಟ್ ಆರೆಂಜ್ ಬರುತ್ತೆ ಈ ಥರ, ಮತ್ತು ನೆಕ್ಸ್ಟ್ ಎಲ್ಲೋ, ವೈಟ್. ಈ ವೈಟ್ ಅಂದರೆ ಇನ್ನೂ ಯಾವುದೇ ಒಂದು ಕ್ವಶನ್ ಆ ಚಾಪ್ಟರಿಂದ ಬಂದಿಲ್ಲ. ಇದು ಮೇಜರಾಗಿ ಮಕ್ಳಿಗೆ ಏನಾಗುತ್ತೆ, ಈ ಒಂದು ವೆಪನ್ ಇದ್ದರೆ ಸಾಕು ಅವರು ಖಂಡಿತ ಕ್ರ್ಯಾಕ್ ಮಾಡ್ಬೋದು. ಇದನ್ನು ನಾವು ರೆಡಿ ಮಾಡಿ ಮಕ್ಳ ಕೈ ಈ ಬುಕ್ನ ಕೊಡ್ತೀವಿ. ಆ ಪ್ರಕಾರನೇ ನಾನು ಟೀಚಿಂಗ್ ಶೆಡ್ಯೂಲ್ ಅಂತ ಹೇಳಿದೆ, ಈ ಟೀಚಿಂಗ್ ಶೆಡ್ಯೂಲ್ ರೆಡಿ ಆಗುತ್ತೆ. ಈ ಟೀಚಿಂಗ್ ಶೆಡ್ಯೂಲ್ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಅಂದಾಗ ಮಕ್ಕಳಿಗೆ ಅನ್ವಾಂಟೆಡ್ ಚಾಪ್ಟರ್ನ ನಾವು ಓದಿಸಲ್ಲ. ರಿಲೇಟೆಡ್ ಆಗಿ ನೀಟಿಗೆ ಬರುವಂಥ ಚಾಪ್ಟರು, ನೀಟಿಗೆ ಬರುವಂಥ ಒಂದು ಇದನ್ನೇ ನಾವು ಓದಿಸಿ ಮಕ್ಕಳನ್ನ ಸಕ್ಸಸ್ ಮಾಡೋಕ್ಕೆ ನಾವು ಈ ಒಂದು ವ್ಯವಸ್ಥೆನ ನಾವು ಮಾಡಿರ್ತೀವಿ ಸರ್. ಅದಕ್ಕೆ ನಮ್ಮ ಒಂದು ವರ್ಷದ ಕೋಚಿಂಗಲ್ಲಿ ಮಕ್ಕಳು ಮೇಜರಾಗಿ ಹೈಯೆಸ್ಟ್ ಸ್ಕೋರ್ ತಗೊಂಡು ಅವರು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟು ಮತ್ತು ಪ್ರೈವೇಟ್ ಕಾಲೇಜು ಪ್ರೈವೇಟ್ ಗೌರ್ಮೆಂಟ್ ಸೀಟಿಂದ ತಗೊಂಡು ನಾವು ಸಕ್ಸಸ್ ಆಗಿ ಮಕ್ಕಳು ಹೋಗ್ತಾ ಇದ್ದಾರೆ ಸರ್. ಖಂಡಿತ ಇರುತ್ತೆ ಸರ್. ಈಗ ಯಾರು ಬಡವ್ರ ಮಕ್ಕಳಿರ್ತಾರೆ ಮತ್ತು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿರ್ತಾರೆ, ಅಂಥವ್ರಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತಾ ಇದ್ದೀವಿ ಸರ್. ಇನ್ಸ್ಟಾಲ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಒಂದು ಸರಿ ನಾವು ಕಟ್ಬೋದು, ಆಗಿಲ್ಲ ಅಂದರೆ ಇನ್ಸ್ಟಾಲ್ಮೆಂಟ್ ನಾವು ಕೂಡ ಕೊಡ್ತಾ ಇದ್ದೀವಿ. ಅವ್ರಿಗೆ 60% ಕಮಿಟ್ಮೆಂಟ್ ಫೀಸಲ್ಲಿ 60% ಕಟ್ಬೋದು, ಇಲ್ಲ 70%, ಇಲ್ಲ ಅವರು 50% ಆದರೂ ಕಟ್ಬೋದು ಸರ್. ಅವಕಾಶ ಅಂತೂ ನಾವು ಇನ್ಸ್ಟಾಲ್ಮೆಂಟ್ ಅವಕಾಶ ಕೊಟ್ಟಿದ್ದೀವಿ ಸರ್. ಮುಂಚಿತವಾಗಿ ಮಾಡ್ಕೋಬೇಕು ಸರ್. ಯಾಕೆಂದರೆ ಹಾಸ್ಟೆಲ್ ವ್ಯವಸ್ಥೆ ತುಂಬ ಲಿಮಿಟೆಡ್ ಆಗಿರೋದ್ರಿಂದ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರೋದಿದೆ ನಮ್ಮ ವ್ಯವಸ್ಥೆಯಲ್ಲಿ. ಸೊ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ. ಯಾರು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ, ಅದಕ್ಕೆ ಮುಂಚಿತವಾಗಿ ಮಾಡ್ಕೋಬೇಕು ಸರ್. ಆಲ್ರೆಡಿ 2 ಬ್ಯಾಚ್ ಸ್ಟಾರ್ಟ್ ಆಗಿದೆ. 2 ಬ್ಯಾಚ್ ಆಲ್ರೆಡಿ ನಾವು ರನ್ನಿಂಗ್ ಅಲ್ಲಿ ಇದ್ದೀವಿ. ಮತ್ತೆ 3rd ಬ್ಯಾಚು August 24th ಸ್ಟಾರ್ಟ್ ಆಗ್ತದೆ ಸರ್, 3rd ಬ್ಯಾಚ್. ಸೊ ಅದಕ್ಕೆ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಸರ್. ನನ್ನ ಪೋಷಕರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮಕ್ಕಳನ್ನ ಚಿಕ್ಕವರಾಗಿದ್ದಂಗೆ ಡಾಕ್ಟರ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಕನಸನ್ನು ಕೂತ್ಕೊಂಡಿರ್ತೀರ. ಆ ಕನಸು ನನಸಾಗಬೇಕಾದ್ರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಿಂದ ಅದು ಈಚೆ ಬರಬೇಕು.
ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಆ ಕನಸು ಸುಮ್ಮನೆ ಕನಸಾಗೆ ಉಳಿಬಾರ್ದಲ್ವ. ಅದಕ್ಕೆ ಎಕ್ಸೆಲ್ ಅಕಾಡೆಮಿ ನಾನು ಇಷ್ಟುವರೆಗೂ ನಾನು ನಿಮಗೆ ಹೇಳಿರೋ ಒಂದು ಎಕ್ಸ್ಪ್ಲನೇಷನ್ನು ಇದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಾಗ ಮಕ್ಕಳು ಸಕ್ಸಸ್ ಆಗ್ತಾರೆ. ನೀವು ಆ ಒಂದು ನಂಬಿಕೆಯಿಂದ ನೀವು ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆಗೆ ಕೊಟ್ಟಾಗ ಮಕ್ಕಳನ್ನ ನಾವು ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ನಾವು ಒಂದು ಒಳ್ಳೆ ಸೀಟ್ನ ರ್ಯಾಂಕ್ ಕೊಟ್ಟು ನಾವು ಕಳಿಸ್ಕೊಡ್ತೀವಿ ಸರ್. ಇದು ನಿಮ್ಮ ಕನಸನ್ನು ನನಸು ಮಾಡೋ ಒಂದು ವೇದಿಕೆ ಆಗಿರುತ್ತೆ, ನಿಮ್ಮ ಸಂಸ್ಥೆ ಆಗಿರುತ್ತೆ. ಸೊ ಇದನ್ನು ನಾನು ಪೋಷಕರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಏನು ಇಷ್ಟಪಡ್ತೀನಿ ಅಂತಂದರೆ, ವಿದ್ಯಾರ್ಥಿಗಳು ತಂದೆ ತಾಯಿ ಕನಸನ್ನು ನನಸು ಮಾಡೋ ಒಂದು ದಾರಿಲಿ ಅವರು ಸಾಗಬೇಕಾಗ್ತದೆ. ಆ ಟೈಮಲ್ಲಿ ತಂದೆ ತಾಯಿ ಏನು ಹೇಳ್ತಾರೆ, ಮತ್ತು ಈ ಸಂಸ್ಥೆಗೆ ನೀವು ಬಂದಾಗ ನಾವು ಅಂದ್ಕೊಂಡಿರೋದು, ನಾವು ಏನು ಪ್ಲ್ಯಾನ್ ಮಾಡಿದ್ದೀವೋ ಆ ಪ್ಲ್ಯಾನ್ ಪ್ರಕಾರ ನಿಮಗೆ ಟೀಚಿಂಗ್ ಮಾಡಿ ನಿಮಗೆ ಕೊಟ್ಟಾಗ ಸಕ್ಸಸ್ ಆಗುತ್ತೆ. ಆಗ ನಿಮ್ಮ ತಂದೆ ತಾಯಿ ಕನಸನ್ನು ಮತ್ತು ನಿಮ್ಮ ಭವಿಷ್ಯನ ತುಂಬ ಚೆನ್ನಾಗಿ ರೂಪಿಸ್ಕೊಂಡು ನೀವು ಹೋಗ್ಬೋದು. ನೀವು ಅಂದ್ಕೊಂಡಿರೋದನ್ನ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರೋದು ಮತ್ತು ಇಂಜಿನಿಯರ್ ಆಗಬೇಕು ಕನಸು ನಿಮ್ಮ ತಂದೆ ತಾಯಿ ಕನಸಾಗಿರ್ಬೋದು, ನಿಮ್ಮ ಕನಸಾಗಿರ್ಬೋದು, ಅದು ನೆರವೇರೋಕ್ಕೆ ನಾವು ನಮ್ಮ ಸಂಸ್ಥೆ ನಮ್ಮ ಫ್ಯಾಕಲ್ಟೀಸು ಕೂಡ ನಿಮ್ಮ ಕೈ ಜೋಡಿಸಿ ನಾವು ಸಕ್ಸಸ್ಸನ್ನು ನಾವು ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ.